ಸೊ ನಾವು ಇವತ್ತು ವನರಾಜನ ನೋಡಬೇಕು ಅಂತಲೇ ಬಂದೀನಿ ಇವತ್ತು ಬನ್ನೇರುಘಟ್ಟೆಗೆ. ಸ್ನೇಹಿತರೆ, ಇವೆಲ್ಲ ತುಂಬ ಹಳೆಯ ಕುಮ್ಕಿ ಆನೆಗಳು. ಸೊ ಅಂಥ ರೌಡಿ ರಂಗನಿಗೆ ಸ್ನೇಹಿತರೆ ಮುಖ ಕೊಟ್ಟು ನಿಲ್ಲುತ್ತಿದ್ದ ಆನೆ ಅಂದರೆ ನಮ್ಮ ವನರಾಜ ಸ್ನೇಹಿತರೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತು ನಾನು ಬನ್ನೇರುಘಟ್ಟ ಝೂ ಅಲ್ಲಿದ್ದೀನಿ. ನೀವು ವಿಡಿಯೋ ನೋಡಲೇಬೇಕು ಸ್ನೇಹಿತರೆ. ಯಾಕೆ ಅಂದರೆ ತುಂಬ ಜನ ನನಗೆ ವನರಾಜ ವಿಡಿಯೋ ಬಗ್ಗೆ ಮಾಡಿ ವನರಾಜನ ತೋರಿಸಿ ಅಂತ ತುಂಬ ಜನ ಕೇಳ್ತಾಯಿದ್ರು. ಸೊ ನಾವು ಇವತ್ತು ವನರಾಜನ ನೋಡಬೇಕು ಅಂತಲೇ ಬಂದೀನಿ ಇವತ್ತು ಬನ್ನೇರುಘಟ್ಟೆಗೆ. ನೋಡೋಣ ಸ್ನೇಹಿತರೆ, ಸಿಗ್ತಾನೋ ಇಲ್ಲೋ ನಮ್ಮ ಅದೃಷ್ಟ. ಸ್ನೇಹಿತರೆ ನೋಡಿ, ಇದು ಝೂ ಅಲ್ಲಿರುವಂಥ ಆನೆಗಳು ನೋಡಿ. ಏನೋ ಒಂದು ಚಿಕ್ಕ ಹುಲ್ ಬಿದ್ದಿದೆ, ಅದಕ್ಕೆ ಪಾಪ ಇನ್ನೂ ಫುಡ್ ಹಾಕಿಲ್ಲ ಅನಿಸುತ್ತೆ. ಸ್ನೇಹಿತರೆ, ಇದು ಝೂ ಅಲ್ಲಿರೋ ಆನೆಗಳು. ಕಾಡೊಳಗೆ ಹೋಗೋಣ, ವನರಾಜನ ಸಾಮ್ರಾಜ್ಯನ ಸಹ ನೋಡೋಣ ಸ್ನೇಹಿತರೆ. ನಾನಂತೂ ವನರಾಜನ ನೋಡೋಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀನಿ. ಏಕೆಂದರೆ ನಮಗೆ ಅಭಿಮನ್ಯು ಸಿಕ್ಬಿಡ್ತಾನೆ, ಆದರೆ ವನರಾಜ, ಈ ಗಜೇಂದ್ರ ಇಂಥ ಆನೆಗಳು ಸಿಗಲ್ಲ ಸ್ನೇಹಿತರೆ. ನನ್ನ ಪ್ರಕಾರ ತುಂಬ ಜನಕ್ಕೆ ವನರಾಜ ಆನೆ ಬಗ್ಗೆ ಗೊತ್ತಿಲ್ಲ ಅನಿಸುತ್ತೆ. ಯಾಕೆಂದರೆ ನಾನು ರೀಸೆಂಟಾಗಿ ಒಂದು ರೀಲ್ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಅದರಲ್ಲೂ ತುಂಬ ಜನ ವನರಾಜ ಯಾರು, ಎಲ್ಲಿದೆ, ಏನು ಅಂತೆಲ್ಲ ತುಂಬ ಜನ ಕಮೆಂಟ್ ಮಾಡಿದರು ಸ್ನೇಹಿತರೆ. ಸೊ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ವನರಾಜ ಕೂಡ ಒಳ್ಳೆ ಕುಮ್ಕಿ ಆನೆ ಸ್ನೇಹಿತರೆ, ಹಳೆ ಕುಮ್ಕಿ ಆನೆ. ಈಗ ಹೇಗೆ ಬನ್ನೇರುಘಟ್ಟದಲ್ಲಿ ರೀಸೆಂಟಾಗಿ ಒಂದು ಮಕ್ನ ಆನೆ ಹಿಡಿಲಿಕ್ಕೆ ಅಂತ ಕಾರ್ಯಾಚರಣೆಗೆ ಬಂದಿದ್ವು ಆನೆಗಳು, ನಮ್ಮ ಮಹೇಂದ್ರ ಅವರೆಲ್ಲ ಬಂದಿದ್ದರು, ಭೀಮಾ ಎಲ್ಲ. ಸೊ ಅವಾಗ ನಮ್ಮ ಇಲ್ಲಿದ್ದಿದ್ದೇ ವನರಾಜ ಕುಮ್ಕಿ, ಅವನ ಸಾರಥ್ಯದಲ್ಲೇ ಎಲ್ಲ ಆನೆಗಳನ್ನ ಹಿಡಿತಾ ಇದ್ರು ಇಲ್ಲಿ. ಸೊ ಈತನಿಗೆ ಈಗ 60 ವರ್ಷದ ಮೇಲೆ ಆಗಿದೆ ಸ್ನೇಹಿತರೆ. ಏನು ಇವನ್ ಸ್ಪೆಷಾಲಿಟಿ, ಯಾಕೆ ನಾನು ವನರಾಜನಿಗೆ ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ನಿಮಗೆ ಬನ್ನೇರುಘಟ್ಟದಲ್ಲಿ ಒಂದು ರೌಡಿ ರಂಗ ಅಂತ ಆನೆ ಇತ್ತು. ಸೊ ಆ ರೌಡಿ ರಂಗ ಅನ್ನೋ ಆನೆ ಹೆಸರು ಈಗಲೂ ಕೇಳಿದ್ರು ಸಹ ಬನ್ನೇರುಘಟ್ಟದ ಜನದ ರೋಮ ಎಲ್ಲ ಒಂದು ಕ್ಷಣ ನಿಂತು ಬಿಡುತ್ತೆ. ಏಕೆಂದರೆ ಆಗ ಅಷ್ಟು ಅವಳಿ ಇಟ್ಟಿದ್ದ ಇಲ್ಲಿ ಬನ್ನೇರುಘಟ್ಟದಲ್ಲಿ, ಅಷ್ಟು ಅವಳಿ ಇಟ್ಟಿದ್ರು, ಅಷ್ಟೇ ಪ್ರೀತಿ ಕೊಡ್ತಿದ್ರು ಬನ್ನೇರುಘಟ್ಟದಲ್ಲಿ ನಮ್ಮ ಜನಗಳು ನಮ್ಮ ರೌಡಿ ರಂಗನಿಗೆ. ಸೊ ಅಂಥ ರೌಡಿ ರಂಗನಿಗೆ ಸ್ನೇಹಿತರೆ ಮುಖ ಕೊಟ್ಟು ನಿಲ್ಲುತ್ತಿದ್ದ ಆನೆ ಅಂದರೆ ನಮ್ಮ ವನರಾಜ ಸ್ನೇಹಿತರೆ. ಸೊ ವಿತೌಟ್ ಇಂಜೆಕ್ಷನ್ನು ಏನೇ ಇರಲಿ, ಅದಕ್ಕೆ ಕಟ್ಟಾಕಿದ್ದಾಗಲೂ ಸಹ ಆಗಾಗ ತುಂಬ ಸಲ ಮುಖಾಮುಖಿ ಆಗಿದ್ದಾವೆ ರೌಡಿ ರಂಗ ಮತ್ತು ವನರಾಜ. ಹಾಗೆಲ್ಲ ಮುಖ ಕೊಟ್ಟು ನಿಲ್ತಿದ್ದಿದ್ದೇ ನಮ್ಮ ವನರಾಜ ರೌಡಿ ರಂಗನ ಮುಂದೆ. ಸೊ ಅದು ಬಿಟ್ಟರೆ ಅಭಿಮನ್ಯು ಕ್ಯಾಪ್ಚರ್ ಮಾಡೋ ಸಂದರ್ಭದಲ್ಲಿ ರೌಡಿ ರಂಗನ ಅಭಿಮನ್ಯು ನಿಂತಿದ್ದ. ಅದು ಬಿಟ್ಟರೆ ವನರಾಜನೇ ಸ್ನೇಹಿತರೆ. ಅಂಥ ಒಳ್ಳೆ ಕುಮ್ಕಿ ಆನೆ ಈಗಲೂ ಸಹ ಇದೆ. ತುಂಬ ಜನ ಈ ಹೆಸರು ಹೇಳ್ತಾರೆ, ವನರಾಜ ಮುಂಚೆ ನೇಮ್ ಇತ್ತು, ಯಾಕೆ ಬರ್ತಾ ಬರ್ತಾ ಡೌನ್ಫಾಲ್ ಆಯಿತು ನೇಮು ಅಂತೆಲ್ಲ ತುಂಬ ಜನ ಕೇಳಿದ್ರು ಸ್ನೇಹಿತರೆ. ಈಗ ನಿಮಗೆ ಗೊತ್ತಿರಬೇಕು, ಯಾವತ್ತೂ ಆನೆಗಳದ್ದು ನೇಮು ಇರೋದೇ ಕಾರ್ಯಾಚರಣೆಗೆ ಬರ್ತಾ ಇರಬೇಕು, ಇಲ್ಲಾಂದರೆ ದಸರಾದಲ್ಲಿ ಬರ್ತಾ ಇರಬೇಕು, ಆವಾಗಲೇ ಆನೆಗಳ ನೇಮು, ಇಲ್ಲಾಂದರೆ ಹಾಗಾಗಿ ತುಂಬ ಆನೆಗಳ ಹೆಸರು ಅಳಿಸೋಗ್ಬಿಟ್ಟು. ಸೊ ಇದೇ ತುಂಬ ಜನ ಹೇಳೋ ರೀತಿ ವನರಾಜಗೆ ಒಂದು ಕಿವಿ ಕಟ್ಟಾಗಿದೆ ಸ್ನೇಹಿತರೆ. ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಆ ಕಿವಿಯಿಂದ ಆತನಿಗೇನೋ ದಸರಾದಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತ ಕೆಲವರು ಹೇಳ್ತಾರೆ. ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ ಸ್ನೇಹಿತರೆ. ಸೊ ಹೀಗಾಗಿ ಆತ ದಸರಾ ಆಪರ್ಚುನಿಟಿಯಿಂದ ಆತ ವಿಫಲ ಆದ. ಹೀಗಾಗಿ ಆತ ಅಲ್ಲೇ ಕಾಡಿನಲ್ಲೇ ಉಳಿಬೇಕಾಗತ್ತೆ. ಸೊ ಈಗಲೂ ಕೂಡ ಇದ್ದಾನೆ ಸ್ನೇಹಿತರೆ, ತುಂಬ ಚೆನ್ನಾಗೇ ಇದ್ದಾನೆ, ಒಳ್ಳೆ ತಿನ್ಕೊಂಡು ಚೆನ್ನಾಗಿದ್ದಾನೆ ಕಾಡಲ್ಲಿ ಆರಾಮಾಗಿ, ಯಾವುದೂ ತೊಂದರೆ ಇಲ್ಲದೆ. ನನಗೆ ಅದೇನಂತ ಗೊತ್ತಿಲ್ಲ, ಯಾವಾಗಲೂ ಈ ಅಭಿಮನ್ಯುನ 2 ಸಲ ನಾನು ಕ್ಯಾಂಪಲ್ಲಿ ಹೋಗಿ ನೋಡಿರೋದು. ಆವಾಗಲೂ 2 ಸಲಿನೂ ಅಭಿಮನ್ಯುಗೆ ಮದ ಇತ್ತು. ವನರಾಜನ ನೋಡೋ ಆಪರ್ಚುನಿಟಿ ಸಿಕ್ತು, ವನರಾಜ ಸಹ ಮದದಲ್ಲಿದ್ದಾನೆ. ಸೊ ಅದೇನಂತ ಗೊತ್ತಿಲ್ಲ ಸ್ನೇಹಿತರೆ, ಬಟ್ ಚೆನ್ನಾಗಿದ್ದಾನೆ ವನರಾಜ. ನಾನಂತೂ ನೋಡ್ತೀನಿ ಅಂದ್ಕೊಂಡಿರಲಿಲ್ಲ ವನರಾಜನ, ನೋಡಿದ್ದೀನಿ, ಒಂದು ತೃಪ್ತಿ ಇದೆ. ಒಳ್ಳೆ ಕುಮ್ಕಿ ಆನೆನ, ಕರ್ನಾಟಕದ ಕುಮ್ಕಿ ಆನೆನ ನೋಡಿದ್ದೀನಿ. ಸೊ ಅದೊಂದು ತುಂಬ ಖುಷಿ ಇದೆ. ಸ್ನೇಹಿತರೆ, ಇವನು ನಮ್ಮ ವನರಾಜನ ಮಗ, ಅಂದರೆ ನಮ್ಮ ವನರಾಜನ ಬ್ರೀಡ್ ಅಂತೆ ಸ್ನೇಹಿತರೆ ಇದು. ಸಫಾರಿಯಲ್ಲಿ ಹೋಗ್ತಾ ನಿಮಗೆ ಫಸ್ಟ್ಗೆ ಸಿಗುವಂಥದ್ದೇ ಆನೆ ಸ್ನೇಹಿತರೆ. ನಿಮಗೆ ಫಸ್ಟಿಗೆ ಆನೆನೇ ಸಿಗೋದು ಸಫಾರಿಯಲ್ಲಿ.
ನಂತರ ಬೇರೆ ಬೇರೆ ಪ್ರಾಣಿಗಳು ಸಿಗುವಂಥದ್ದು. ಇವರೆಲ್ಲರೂ ನಮ್ಮ ವನರಾಜನ ಗೆಳತಿಯರೇ. ಮರಿಗಳು ತುಂಬ ಇದ್ದಾವೆ ಈ ಒಂದು ಗುಂಪಿನಲ್ಲಿ. ಸ್ನೇಹಿತರೆ, ಇಲ್ಲಿ ಏನು ನೀವು ಆನೆ ಗುಂಪು ನೋಡ್ತಾ ಇದ್ದೀರಾ ಅವೆಲ್ಲನೂ ಸಹ ಸಾಕಾನೆಗಳೇ ಅಲ್ಲ. ಅದರಲ್ಲಿ ಸಾಕಾನೆ ಮಧ್ಯೆ ಒಂದು ಕಾಡಾನೆ ಸಹ ಸೇರಿಕೊಂಡಿದೆ ಸ್ನೇಹಿತರೆ. ಬನ್ನೇರುಘಟ್ಟದ ವಿಶೇಷತೆಯೇ ಅದು. ಆ ಆನೆ ಸಫಾರಿಯಲ್ಲಿ ಕಾಡಾನೆಗಳು ಸಹ ಸೇರಿಕೊಂಡಿರ್ತವೆ. ಕಾಡಾನೆಗಳು ಸಹ ಪಾಲ್ಗೊಂಡಿರ್ತವೆ. ಅವುಗಳದ್ದು ಫುಡ್ ತಿನ್ನೋದ್ರಲ್ಲಿರ್ಬೋದು ಎಲ್ಲನೂ ಸಹ. ಈ ಒಂದು ಕ್ಷಣದಲ್ಲಿ ಮಾವುತರುಗಳು ತುಂಬ ಅಲರ್ಟ್ ಆಗಿರ್ತಾರೆ, ಕಾಡಾನೆ ಯಾವುದು ನಮ್ಮನೆ ಯಾವುದು ಅಂತ. ಸೊ ಸ್ನೇಹಿತರೆ, ದ ವೇಟ್ ಈಸ್ ಓವರ್. ಕೊನೆಗೆ ನಮ್ಮ ವನರಾಜನ ನೋಡೋಣ. ದ ಒನ್ ಆ್ಯಂಡ್ ಓನ್ಲಿ ಕಿಂಗ್ ಆಫ್ ಬನ್ನೇರುಘಟ್ಟ. ಸೊ ನೋಡಿ ಸ್ನೇಹಿತರೆ, ಈತನೇ ನಮ್ಮ ವನರಾಜ. ಮಧ್ಯದಲ್ಲಿದ್ದಾನೆ ಕಟ್ಟಕೆರೆ. ಸೊ ಈತನ ಸೇವೆಯಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾನೆ. ಹಾಗಾಗಿ ಈಗಲೂ ಸಹ ನಾವೆಲ್ಲರೂ ಸಹ ವನರಾಜ ಅಂತ ಹೆಸರು ಹೇಳ್ತೀವಿ. ಅಂದರೆ ಆತನ ಸೇವೆನೇ ಕಾರಣ. ಕೆಲವು ಕಾರಣಗಳಿಂದ ಈತ ದಸರಾಗೆ ಬರಲಿಲ್ಲ. ಇವನ್ ಒಂದ್ಸಲಿ ದಸರಾಗೂ ಸಹ ಬಂದಿದ್ದಂತೆ. ಕೆಲವು ತಾಲೀಮುಗಳು ಏನು ಅಂಬಾರಿ ಹೊರಬೇಕಾದರೆ ಏನೇನು ತಾಲೀಮು ಬೇಕು ಅವುಗಳನ್ನು ಸಹ ಮಾಡಿದ್ದಂತೆ. ಕೊನೆಗಾಲದಲ್ಲಿ ಈತ ಸೆಲೆಕ್ಟ್ ಆಗಲಿಲ್ಲ. ಸೊ ತುಂಬ ದೈತ್ಯವಾಗಿದ್ದಾನೆ, ತುಂಬ ಲಕ್ಷಣವಾಗೂ ಸಹ ಇದ್ದಾನೆ. ಆದರೆ ಎತ್ತರ ಅಷ್ಟಿಲ್ಲ ಅನ್ಕೊಂತೀನಿ ಸ್ನೇಹಿತರೆ. ಎತ್ತರ ಸ್ವಲ್ಪ ಕಮ್ಮಿ ಇದ್ದಾನೆ, ಬಟ್ ತುಂಬ ಮ್ಯಾಸಿವ್ ಆಗಿದ್ದಾನೆ. ಈ ಹೇಳ್ದಾಗಲೇ ನಮ್ಮ ಬನ್ನೇರುಘಟ್ಟ ರೌಡಿ ರಂಗನಿಗೆ ಟಕ್ಕರ್ ಕೊಟ್ಟಂಥ ಆನೆ ಇದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಥ್ಯಾಂಕ್ ಯು.